ನಕ್ಷತ್ರ ನಾಡಿ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಪ್ರಿಯಾ. ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ದಿನೇಶ್ ಗುರೂಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಭರಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಸೋಮಾಯ ನಮಃ. ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮ ಶುರು ಮಾಡುವಂತಹ ಸಮಯ. ಹಾಗೇನೆ ಇವಾಗ 4 ದಿನದಲ್ಲಿ ಗುರೂಜಿಯವರು ನಕ್ಷತ್ರ ನಾಡಿಯನ್ನು ಹೇಳ್ಕೊಡ್ತಾರೆ. ಸೊ ಇವಾಗ ಜಾನ್ 12th and 13th ಬೆಂಗಳೂರಿನಲ್ಲಿ ಕ್ಲಾಸಸ್ ಇರುತ್ತೆ. ಆಸಕ್ತಿ ಇರೋರು ಬಂದು ಕಲ್ತ್ಕೊಳ್ಳಿ. ಫಸ್ಟ್ ಕ್ಲಾಸಸ್ ಬ್ಯಾಂಗ್ಳೂರಿನಲ್ಲಿ ಆಗಿರೋದ್ರಿಂದ ಆಸಕ್ತಿ ಇರೋರು ಬಂದು ಕಲ್ತ್ಕೋಬಹುದು. ಜಾನ್ 26, 27th ಹುಬ್ಬಳ್ಳಿಯಲ್ಲಿ ಕ್ಲಾಸಸ್ ಇರುತ್ತೆ. ಫೆಬ್ 9th ಹಾಗೂ 10th ಶಿವಮೊಗ್ಗ, ಫೆಬ್ 23 ಹಾಗೂ 24th ಮಂಗಳೂರು ಅಂತ ಹೇಳ್ತಾ ಗುರುಜಿ ಒಂದಲ್ಲ ಒಂದು ಟಾಪಿಕ್ ಬಗ್ಗೆ ಮಾತನಾಡ್ತಾರೆ. ಇವತ್ತು ಗುರುಜಿ ನಕ್ಷತ್ರ ದೋಷದ ಬಗ್ಗೆ ಮಾತನಾಡ್ತೀನಿ ಅಂತ ಕೂಡ ಹೇಳಿದ್ರು. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರಂತ ಕೇಳೋಣ. ಅದಾದ್ಮೇಲೆ ಕಾಲರ್ಸ್ನ ಮಾತನಾಡ್ಸೋಣ. ಫಸ್ಟೇ ಗುರುಜಿ ಏನ್ ಹೇಳ್ತಾರಂತ ಕೇಳೋಣ. ಗುರುಜಿ ಏನ್ ಹೇಳ್ತೀರ ಅದ್ರ ಬಗ್ಗೆ? ಮೊದಲಿಗೆ ಪ್ರತಿಯೊಬ್ಬರು ಅವರವರ ನಕ್ಷತ್ರದ ಬಗ್ಗೆ ದೇವಸ್ಥಾನಗಳಲ್ಲಿ ಒಂದು ಶಾಂತಿಗೋ ಅಥವಾ ಸಂಕಲ್ಪಕ್ಕೋ ಕೊಡ್ತಾರೆ. ಚಂದ್ರ ಯಾವ ರಾಶಿಯಲ್ಲಿದ್ದಾನೆ, ಯಾವ ನಕ್ಷತ್ರದಲ್ಲಿದ್ದಾನೆ ಜನ್ಮದ ಸಮಯದಲ್ಲಿ ಅದೇ ಅವರ ಜನ್ಮ ನಕ್ಷತ್ರ ಆಗುತ್ತೆ. ಸೊ ಜನ್ಮ ನಕ್ಷತ್ರ ಅಂತಂದರೆ ಆ ನಕ್ಷತ್ರದಲ್ಲಿರ್ತಕ್ಕಂಥ ಏನಂತಾರೆ ಸರ್ವರ್ ಅಂತ ನಾವೇನು ಹೇಳ್ತೀವಿ, ಆ ಸರ್ವರಲ್ಲಿರ್ತಕ್ಕಂಥ ಸ್ಟೋರ್ಡ್ ಎನರ್ಜೀಸ್ ನಮ್ಮ ಚಂದ್ರದ ಮುಖಾಂತರ ಹುಟ್ಟುತ್ತಾಗ ತಗೊಂಡು ನಿಮಗೆ ಆ ಒಂದು ನಕ್ಷತ್ರದ ಅಧಿಪತಿಯಿಂದ ದಶ ಶುರು ಆಗುತ್ತೆ. ಸೊ ನಕ್ಷತ್ರ ಬೇಸಿಕಲಿ ದಶ ಸ್ಟಾರ್ಟ್ ಆಗೋಕ್ಕೆ ಇರತಕ್ಕಂಥದ್ದು. ಜ್ಯೋತಿಷ್ಯದಲ್ಲಿ ನಾವು ನೋಡಬೇಕಾಗಿರೋದು ಬರೀ ದಶ ಬಿಟ್ಟರೆ ಬೇರೆ ಏನೂ ಇಲ್ಲ. ದಶಾನೇ ಮೂಲ. ಅನ್ಯ ಗ್ರಹಗಳ ವೀಕ್ಷಣೆಗಳೆಲ್ಲ ಅಲ್ಲಿ ಪರಿಗಣನೆಗಳಿಗೆ ಬರೋದಿಲ್ಲ. ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ 3 ಗ್ರಹನೂ ತಗೊಳ್ಬೇಕಾಗತ್ತೆ. ಒಂದು ಮನುಷ್ಯನ ಜೀವನದಲ್ಲಿ ಒಂದು ಈವೆಂಟ್ ನಡಿಬೇಕಾದ್ರೆ ಪ್ರತಿ ಸತಿನೂ ಹೆಚ್ಚು ಕಮ್ಮಿ 3 ಗ್ರಹಗಳು ನಮಗೆ ಪ್ರಚೋದನೆ ಮಾಡ್ತಾ ಇರುತ್ತೆ. ಕೆಟ್ಟದಾಗಲಿ ಒಳ್ಳೆಯದಾಗಲಿ 3 ಗ್ರಹಗಳು ದಶಾ ಭುಕ್ತಿ ಅಂತರ. ಮತ್ತು ಅದರ ಪ್ರತ್ಯಂತರ ಸೂಕ್ಷ್ಮ ಭುಕ್ತಿ ಇನ್ನೂ 5 ಇರುತ್ತೆ. ಅದು ಡೇ ಟು ಡೇ ಈವೆಂಟ್ಗೆ ಹೆಲ್ಪ್ ಆಗುತ್ತೆ. ಬಟ್ ಪ್ರಮುಖವಾಗಿ ದಶಾ ಭುಕ್ತಿ ಅಂತರ DBA ಅಂತ ಕರಿತೀವಿ ನಾವು. DBA ದಶಾ ಭುಕ್ತಿ ಅಂತರ ಅಂತ. ಸೊ ಪ್ರತಿಯೊಬ್ಬರು ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಚಂದ್ರ ಇರ್ತಕ್ಕಂಥ ರಾಶಿ, ನಾವು ಹುಟ್ಟಿರ್ತಕ್ಕಂಥ ನಕ್ಷತ್ರ ಒಳ್ಳೆಯದಿದ್ರೂ ಕೂಡ ದೋಷಭರಿತವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ನಕ್ಷತ್ರದಲ್ಲೂ ದೋಷ ಇದ್ದೇ ಇರುತ್ತೆ. ಯಾವುದೇ ಮನುಷ್ಯ ಹುಟ್ಟಿರ್ತಕ್ಕಂಥವನು ದೋಷ ಇಲ್ಲದೆ ಹುಟ್ಟಿರೋದಿಲ್ಲ. ದೋಷ ಅಂದರೆ ಒಂದು ನೆಗೆಟಿವ್ ಇಟ್ಕೊಂಡೇ ಹುಟ್ಟಬೇಕು. ಯಾಕಂದರೆ ಎಲ್ಲನೂ ಒಳ್ಳೇದಿರಲ್ಲ. ಒಬ್ಬ ಮನುಷ್ಯ ತೊಗೊಂಡಾಗ ಅವನ ಹತ್ರ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಒಬ್ಬರಿಗೆ ಆ ಪಾಸಿಟಿವ್ ಚೆನ್ನಾಗಿರುತ್ತೆ, ಇನ್ನೊಬ್ರಿಗೆ ಅದೇ ಪಾಸಿಟಿವ್ ನೆಗೆಟಿವ್ ಅನಿಸುತ್ತೆ. ಒಬ್ರಿಗೆ ನೆಗೆಟಿವ್ ಇರೋದು ಅದು ಪಾಸಿಟಿವ್ ಅನಿಸುತ್ತೆ, ಇನ್ನೊಬ್ರಿಗೆ ನೆಗೆಟಿವ್ ಇರೋದು ನೆಗೆಟಿವ್ ಅನಿಸುತ್ತೆ. ಸೊ ಇದು ಒಂಥರ ಪರ್ಮಿಟೇಷನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಸೊ ಈ ರೀತಿ ನಾವು ತೊಗೊಂಡಾಗ ಭಾಳ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರ ತೊಗೊಳ್ಳೋಣ ಇವತ್ತಿನ ದಿವಸ. ಅಶ್ವಿನಿ ನಕ್ಷತ್ರ ಮೊದಲ ನಕ್ಷತ್ರ, ಮೇಷರಾಶಿಯ ಮೊದಲ ನಕ್ಷತ್ರ. 4 ಪಾದಗಳು ಅಲ್ಲೇ ಬರುತ್ತೆ. 13 ಡಿಗ್ರಿ 20 ನಿಮಿಷ. 13 ಡಿಗ್ರಿ 20 ನಿಮಿಷ ಅಂದರೆ ಒಂದು ನಕ್ಷತ್ರಕ್ಕೆ ಆರ್ಕ್, ಒಂದು ಬ್ರಹ್ಮಾಂಡ. ಅಂದರೆ ಒಂದು ಬ್ರಹ್ಮಾಂಡ ಈಸ್ ಅರೌಂಡ್ 360 ಡಿಗ್ರಿ, 360 ಡಿಗ್ರಿ. ಆ 360 ಡಿಗ್ರಿನ ಏನು ಮಾಡಿದ್ದಾರೆ, 12 ರಾಶಿಗಳಾಗಿ ಮಾಡಿದ್ದಾರೆ. 12 ರಾಶಿ 12 ಭಾಗ ಮಾಡಿದ್ದಾರೆ. ಆ ಒಂದು ರಾಶಿನ ಏನು ಮಾಡಿದ್ದಾರೆ, 13 ಡಿಗ್ರಿ 20 ನಿಮಿಷ, 30 ಡಿಗ್ರಿ ಒಂದು ಮನೆ, 13 ಡಿಗ್ರಿ 20 ನಿಮಿಷ ಒಂದು ಭಾಗನ ನಕ್ಷತ್ರ ಅಂತ ಹೇಳ್ತಾರೆ. ಅಲ್ಲೇನಾದ್ರು ಚಂದ್ರ ಬಂದು ಕೂತ್ಕೊಂಡಾಗ ನಿಮ್ಮ ಜನ್ಮ ನಕ್ಷತ್ರ ಇದಾಗಿದೆ ಅಂತ ಹೇಳ್ತಾರೆ. ಸೊ ಯಾರ್ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಭಾಳ ಸ್ಟ್ರಾಂಗ್, ಭಾಳ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ. ಯಾಕಂದರೆ ಇದು ಕುಜನ ಒಂದು ಆಧಿಪತ್ಯ ಪ್ಲಸ್ ಕೇತುವಿನ ಅಧಿಪತಿ ಆಗುತ್ತೆ. ಅಶ್ವಿನಿ ಯಾವಾಗಲೂ ಕೇತುವಿನ ಅಧಿಪತಿ. ಮತ್ತು ಅಶ್ವಿನಿ ಯಾವಾಗಲೂ ಈ ಫಿಸಿಷಿಯನ್ ಅಂತ ಹೇಳ್ತಾರೆ. ಅಂದರೆ ಸೆಲೆಸ್ಟಿಯಲ್ ಫಿಸಿಷಿಯನ್ ಅಂದರೆ ದೇವತೆಗಳಿಗೆಲ್ಲ ಡಾಕ್ಟ್ರ್ ಅಂತ ಹೇಳ್ಬೋದು. ಪರ್ಸ್ನಲ್ ಡಾಕ್ಟ್ರು ಅವರೆಲ್ಲ. ನಮಗೆಲ್ಲರಿಗೂ ಒಬ್ಬರೊಬ್ರು ಪರ್ಸ್ನಲ್ ಡಾಕ್ಟ್ರು ಅಥವಾ ನಮ್ಮ ನೆಚ್ಚಿನ ಡಾಕ್ಟ್ರು, ಅವ್ರು ಮುಟ್ಟಿದ್ರೆ ನಮಗೆ ಕಾಯಿಲೆ ವಾಸಿ ಆಗುತ್ತೆ ಅಂತಿರುತ್ತಲ್ಲ, ಆ ಥರ ನೆಚ್ಚಿನ ಡಾಕ್ಟ್ರು ಅಂತ ಹೇಳ್ಬೋದು. ಸೊ ಅಶ್ವಿನಿ ಕುಮಾರರು ಅಥವಾ ಅಶ್ವಿನಿ ದೇವತೆಗಳು ಅಂದರೆ ದೇವತೆಗಳಿಗೆಲ್ಲ ಒಂಥರ ಇಮಿಡಿಯೇಟ್ ಒಂದು ಕಾಲ್ ಹೊಡೆದಿದ ತಕ್ಷಣ ಬರ್ತಕ್ಕಂಥ ಒಬ್ಬರು ಡಾಕ್ಟ್ರ್ ಅಂತ ಹೇಳ್ತಾರೆ. ಸೊ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಕ್ಕೆ ಹೋಗಲ್ಲ, ಜಸ್ಟ್ ಒಂದು ವಿಚಾರ ಹೇಳ್ತೀನಿ. ಯಾವ ರೀತಿ ಅವ್ರಿಗೆ ದೋಷ ಇರುತ್ತೆ ಅಂದರೆ ಅವ್ರಿಗೆ ಒಂದು ಸೂರ್ಯಗ್ರಹದ ದೋಷ ಬರುತ್ತೆ. ಅವ್ರಿಗೆ ಸೂರ್ಯಗ್ರಹದ ದೋಷ ಏನು ಅಂತಂದರೆ ಅವ್ರಿಗೆ ಲೀಡರ್ ಆಗಬೇಕು ಅನ್ನೋದು ಆಸೆ ಇರುತ್ತೆ. ಅದ್ರ ಜೊತೆಗೆ ತಂದೆಯಿಂದ ತೊಂದರೆ ಆಗ್ತಕ್ಕಂಥದ್ದು, ತಂದೆ ಜೊತೆ ಹೆಚ್ಚಿನ ಮಾತುಕತೆ ಅಥವಾ ವೈಮನಸ್ಯ ಹೆಚ್ಚಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದವ್ರಿಗೆ. ಅಥವಾ ಪಿತೃದೋಷ ಅಂತ ಹೇಳ್ತಾರಲ್ಲ, ಅದು ಕೂಡ ಅಶ್ವಿನಿ ನಕ್ಷತ್ರದಲ್ಲೇ ಬರ್ತಕ್ಕಂಥದ್ದು. ಅಶ್ವಿನಿ ನಕ್ಷತ್ರದವರು ಬಂದು ಇಲ್ಲಿ ಹುಟ್ಟಿರ್ತಕ್ಕಂಥ ರೀಸನ್ ಏನು ಅಂತಂದರೆ, ಆ ಒಂದು ಯಾವ ಒಂದು ಫ್ಯಾಮಿಲಿಲಿ ಹುಟ್ಟಿರ್ತಾರೆ
ಅವ್ರ ಹಿಂದೆ ಪೂರ್ವಜರು ಯಾರಿರ್ತಾರೆ, ಅವ್ರ ತಂದೆ, ಅವ್ರ ತಾತ, ಅವ್ರ ಮುತ್ತಾತ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ತೊಲಗಿಸೋಕ್ಕೆ ಅಂದರೆ ನಿರ್ಮೂಲನೆ ಮಾಡೋಕ್ಕೆ ಬಂದಿರತಕ್ಕಂಥದ್ದು. ಇವರು ಆ ದೋಷವನ್ನು ಇಟ್ಕೊಂಡು ಹುಟ್ಟಿರ್ತಾರೆ. ಈ ದೋಷ ಹೋಗಕ್ಕೆ ಏನು ಮಾಡಬೇಕು ಅಂತಂದರೆ, ಇವರು ಅಶ್ವಿನಿ ನಕ್ಷತ್ರದವರು ವಿಶೇಷವಾಗಿ ಪರದ ಲಿಂಗ ಅಂತ ಬರುತ್ತೆ. ಅಂದರೆ ಮರ್ಕ್ಯುರಿಯಿಂದ ಮಾಡಿರ್ತಕ್ಕಂಥ ಒಂದು ಲಿಂಗ. ಆ ಮರ್ಕ್ಯುರಿ ಇರ್ತಕ್ಕಂಥ ಲಿಂಗನ ಪೂಜೆ ಮಾಡ್ತಾಯಿದ್ರೆ ಈ ಅಶ್ವಿನಿ ನಕ್ಷತ್ರದವ್ರಿಗೆ ವಿಶೇಷವಾಗಿ ಲಾಭ ಆಗುತ್ತೆ. ಆಮೇಲೆ ಇವರು ತೊಗೊಂಬಂದಿರತಕ್ಕಂಥ ದೋಷ, ಸೂರ್ಯನ ದೋಷ ಹೋಗುತ್ತೆ. ಯಾಕಂದರೆ ಸೂರ್ಯನ ದೋಷ ಯಾವಾಗ ಈ ಅಶ್ವಿನಿ ನಕ್ಷತ್ರಕ್ಕೆ ಇರುತ್ತೋ, ತಂದೆಯಿಂದ ಸ್ವಲ್ಪ ಹೆಚ್ಚು ಅವ್ರಿಗೆ ಒಂದು ವೈಮನಸ್ಯ ಇರುತ್ತೆ. ಫ್ರೆಂಡ್ಲಿ ಆಗಿರ್ಬೋದು, ಬಟ್ ಆದರೂ ಕೂಡ ಹೆಚ್ಚು ಒಂದು ಬೆನಿಫಿಟ್ ಅಂತ ಏನು ಹೇಳ್ತೀವಿ ಬರೋದು ಭಾಳನೇ ಕಮ್ಮಿ ಇರುತ್ತೆ. ಅವರಿಂದ ನಿಮಗೆ ಒಂದು ವೈಮನಸ್ಯ ಉಂಟಾಗ್ತಕ್ಕಂಥದ್ದು ಹೆಚ್ಚಾಗುತ್ತೆ, ಹೆಚ್ಚು ಫೋಕಸ್ ಇರಲ್ಲ. ಸೊ ಈ ಎಲ್ಲ ವಿಚಾರದಲ್ಲೂ ನಮಗೆ ಆ ನಕ್ಷತ್ರಕ್ಕೆ ದೋಷ ಬರ್ತಕ್ಕಂಥ ಸೂರ್ಯನ ಭಗವಾನನ್ನ ಹೆಚ್ಚಾಗಿ ನಾವು ಆರಾಧನೆ ಮಾಡಬೇಕಾಗತ್ತೆ. ಅಶ್ವಿನಿ ನಕ್ಷತ್ರದವರು ಒಂದು ಸಿಂಪಲ್ ಆಗಿರ್ತಕ್ಕಂಥ ಸೂರ್ಯನ ಚಿತ್ರ ಅಂದರೆ ಕಲರ್ ಪ್ರಿಂಟ್ ಆಗಿರ್ತಕ್ಕಂಥದ್ದು ಒಂದು ಫೋಟೋನ ನೀವು ಪರ್ಸಲ್ಲಿ ಇಟ್ಕೋಬೇಕಾಗತ್ತೆ. ಅಶ್ವಿನಿ ನಕ್ಷತ್ರದವರು ಒಂದು ಸೂರ್ಯ ಉದಯ ಆಗ್ತಕ್ಕಂಥದ್ದು ರೇಡಿಯಂಟ್. ಈ ಸೂರ್ಯ ಈ ಪ್ರಿಂಟ್ ತೆಗಿಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ತೆಗೀರಿ, ಮೂನ್ ತೆಗೆದುಬಿಟ್ರೆ ಕಷ್ಟ. ಆಮೇಲೆ ಸೊ ಸೂರ್ಯ ಇರ್ತಕ್ಕಂಥ ಒಂದು ಪಿಕ್ಚರ್ನ ಭಾನುವಾರದ ದಿವಸ ಒಂದು ಪ್ರಿಂಟ್ ಹಾಕಿಸಿ, ಒಂದು ಸಣ್ಣ ಪ್ರಿಂಟ್, ಒಂದು 3 ಇಂಚಸ್ ಬೈ 3 ಇಂಚಸ್ ಒಂದು ಪರ್ಸಲ್ಲೋ, ಒಂದು ಪಾಕೆಟಲ್ಲೋ, ಒಂದು ಹ್ಯಾಂಡ್ ಬ್ಯಾಗಲ್ಲೋ ಇಟ್ಕೊಂಡು ಯಾವಾಗ ಆಗುತ್ತೋ ಅದನ್ನು ನೋಡ್ತಾ ಇದ್ದರೆ ನಿಮಗೆ ಎನರ್ಜೈಸ್ ಆಗುತ್ತೆ. ಆ ಸೂರ್ಯನ ಒಂದು ಥೆರಪಿ ಅಂತ ಹೇಳ್ತೀವಿ. ಸಣ್ಣ ನೆನೆಸ್ಕೊಂಡು ಧ್ಯಾನ ಮಾಡ್ತಾಯಿದ್ರೆ ಎಲ್ಲ ವಿಚಾರದಲ್ಲೂ ಎಂಟೈರ್ ನಾನು ಹೇಳ್ತೀನಿ ಅವರ ಜೀವಮಾನದಲ್ಲಿ ಅಶ್ವಿನಿ ನಕ್ಷತ್ರ ಯಾವುದೇ ಪಾದ ಆಗಿರ್ಬೋದು, 1ನೇ ಪಾದ, 2ನೇ ಪಾದ, 3ನೇ ಪಾದ, ದೇ ವಿಲ್ ಡೂ ವೆರಿ ವೆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಗುರುಜಿ, ಇನ್ನಷ್ಟು ಮಾತನಾಡೋಣ. ಸೊ ತುಂಬ ಜನ ಲೈನಲ್ಲಿ ವೇಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ. ಇವಾಗ ಒಂದು ವಿರಾಮನ ತಗೊಳ್ಬೇಕು, ಅದಾಗಿದ ತಕ್ಷಣ ಖಂಡಿತವಾಗ್ಲೂ ಮಾತನಾಡೋಣ. ಹಾಗೆಯೇ ವೀಕ್ಷಕರೇ, ಇವಾಗ ಜನವರಿ 12 ಹಾಗೂ 13ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಕ್ಲಾಸಸ್ನ ಮಾಡ್ತಿದ್ದಾರೆ ಗುರುಜಿರು. ನಕ್ಷತ್ರ ನಾಡಿ ಅಂತ ಹೇಳಿದ್ರೆ 4 ದಿನದ ಕ್ಲಾಸಸ್ ಆಗಿರುತ್ತೆ. ಆಸಕ್ತಿ ಇರೋರು ಬಂದು ಕಲ್ತ್ಕೋಬಹುದು. ಜಾನ್ 26, 27ಗೆ ಹುಬ್ಬಳ್ಳಿಲಿ ಕ್ಲಾಸಸ್ ಇರುತ್ತೆ. ಹುಬ್ಬಳ್ಳಿಯು ಕೂಡ ತುಂಬಾ ಸರಿ ಬಂದಿದ್ದಾರೆ ಗುರುಜಿಯವರು, ಮತ್ತೆ ಬರ್ತಾ ಇದ್ದಾರೆ. ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ. ಫೆಬ್ 9, 10ಗೆ ಶಿವಮೊಗ್ಗ, ಫೆಬ್ 23, 24ಗೆ ಮಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸೋಣ. ಸದ್ಯಕ್ಕೆ ಒಂದು ವಿರಾಮ. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ, ನಾನು ಪ್ರಿಯಾ ಅಂತ ಹೇಳ್ತಾ. ಹಾಗೆ ವೀಕ್ಷಕರೇ, ಇವಾಗ ಸಾವಿರಾರು ಮಂದಿ ಬಂದು ನಕ್ಷತ್ರ ನಾಡಿನ ಕಲ್ತ್ಕೊಂಡಿದ್ದಾರೆ. ಬರೀ ನಕ್ಷತ್ರ ನಾಡಿ ಅಷ್ಟೇ ಅಲ್ಲ, ಡಾಕ್ಟರೇಟ್ ತನಕ ಕೂಡ ಕಲ್ತ್ಕೊಂಡಿದ್ದಾರೆ. ಹೈಯರ್ ಕ್ಲಾಸಸ್ಸು, ವಾಸ್ತು ಕ್ಲಾಸಸ್ಸು ಎಲ್ಲ ಮುಗಿಸ್ಬಿಟ್ಟು ಇವಾಗ ಬೇಸಿಕ್ ನಾಲೆಜ್ ಕೂಡ ಇಲ್ಲ ಅಂತ ಇದ್ರೆ, ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಬಂದು ಕಲ್ತ್ಕೊಳ್ಳಿ. ಕಲ್ತಿರುವಂತ ವಿದ್ಯಾರ್ಥಿಗಳು ಅವರ ಎಕ್ಸ್ಪೀರಿಯನ್ಸಸ್ನ ಹಂಚ್ಕೊಂಡಿದ್ದಾರೆ. ಏನ್ ಹೇಳ್ತಾರೆ ಅಂತ ನೋಡುವಂತಹ ಸಮಯ ನೋಡೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ಬೆಂಗಳೂರಿಂದ ಬಂದಿರೋದು. ದಿನೇಶ್ ಸರ್ ಹತ್ರ ನಾನು ನಕ್ಷತ್ರ ನಾಡಿ ಕಲ್ತಿದ್ದೀನಿ. ಬೇಸಿಕ್ ಕೋರ್ಸು, ಅಡ್ವಾನ್ಸ್ ಕೋರ್ಸ್ ಮಾಡಿದ್ದೀನಿ, ನಕ್ಷತ್ರ ನಾಡಿ 2 ಮಾಡಿದ್ದೀನಿ, ಇವಾಗ PhD ಮಾಡ್ತಾ ಇದ್ದೀನಿ. ಇಟ್ಸ್ ಅ ವಂಡರ್ಫುಲ್ ಜರ್ನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಾವು ಏನು ಝೀರೋ ನಾಲೆಜ್ ಇಟ್ಕೊಂಡು ಬಂದಿರೋದು, ಆಸ್ಟ್ರಾಲಜಿ ಬಗ್ಗೆ ಬಿಲೀಫ್ ಇರಲಿಲ್ಲ, ಆಸ್ಟ್ರಾಲಜಿ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಯಾವ ಗ್ರಹ ಎಷ್ಟು ನಕ್ಷತ್ರ ಏನೂ ಗೊತ್ತಿರಲಿಲ್ಲ. ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಎಷ್ಟು ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಚೆನ್ನಾಗಿ ಅದನ್ನು ಕ್ಲಾರಿಫೈ ಮಾಡ್ತಾರೆ. ದೆನ್ ಆ್ಯಂಡ್ ದೇರ್ ಕ್ಲಾಸಲ್ಲೂ ಅಷ್ಟೇ ಫುಲ್ ಎಂಜಾಯಿಂಗ್ ನೇಚರಲ್ಲಿ ಹೇಳ್ಕೊಡ್ತಾರೆ. ನಮಗೆ ಪಾಠ ಕಲಿತಿದ್ದೀವಿ ಅಂತಲೇ ಗೊತ್ತಿರಲ್ಲ, ಆಟ ಆಡಿಸ್ಕೊಂಡು ಪಾಠ ಕಲಿಸ್ತಾರೆ. PhD ಕರ್ಕೊಂಡ್ಬಂದಿದ್ದಾರೆ ಅವ್ರ ಜೊತೆ ಜರ್ನಿಯಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ಈ ಜರ್ನಿಯಲ್ಲಿ ತುಂಬ ನಾಲೆಜ್ ಗೇನ್ ಮಾಡಿದ್ದೀವಿ. ಎಲ್ಲರೂ ಕಲಿಬೇಕು ಇದನ್ನು. ಮನೇಲಿ ಒಬ್ರು ಕಲಿತ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ನಮ್ಮ ಮನೇಲಿ ಏನಾಗ್ತಿದೆ, ನಮ್ಮ ಮಕ್ಕಳದ್ದು ಹೇಗಿದೆ, ನಮ್ಮ ಹಸ್ಬೆಂಡ್ ಹೆಂಗಿದೆ ಬಿಸ್ನೆಸ್ಸಲ್ಲಿ, ನಮ್ಮದು ಆಫೀಸಲ್ಲಿ ಹೇಗಿರುತ್ತೆ ಎಲ್ಲ ನೋಡ್ಕೋಬೋದು. ನಾವು ಪಾರ್ಟ್ ಟೈಮ್ ಆಗು ತೊಗೋಬೋದು. ತುಂಬ ಕಮ್ಮಿ ಫೀಸ್ ಇಟ್ಟಿದ್ದಾರೆ. ಅವ್ರು ಹೇಳ್ಕೊಡೋದಕ್ಕೆ ಇದು ಫೀಸು ಏನೂ ಅಲ್ಲ. ಎಲ್ಲರೂ ಕಲಿಬೇಕು. ಮನೇಲಿ ಒಬ್ಬರು ಆಸ್ಟ್ರಾಲಜರ್ ಇದ್ದರೆ ತುಂಬ ಒಳ್ಳೆಯದು. ಮೋಸ ಹೋಗೋದು ತಪ್ಪುತ್ತೆ ನಾವು ಬೇರೆಯವರಿಂದ ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ಚೆನ್ನಾಗಿ ಮಾತನಾಡಿದ್ರಲ್ವಾ. ಖಂಡಿತವಾಗ್ಲೂ ಮನೆಗೊಬ್ರು ಆಸ್ಟ್ರಾಲಜಿ ಇದ್ರೆ ಖಂಡಿತವಾಗ್ಲೂ ಒಳ್ಳೇದು. ಮೋಸ ಹೋಗೋದು ತಪ್ಪತ್ತೆ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಇನಿಷಿಯಲಿ ಇವಾಗ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾದಾಗ, ಒಂದು ಎಚ್ಚರಿಕೆ ಸಿಕ್ಕಿದಾಗ ರೈಟ್ ವೇಲಿ ಹೋಗೋದಕ್ಕೆ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಒಬ್ರು ಜಾತಕವನ್ನ ಕಲ್ತಿದ್ರೆ ಮನೇಲಿ ಇರುವಂತ ಪ್ರತಿಯೊಬ್ಬರ ಜಾತಕವನ್ನ ನೋಡಿ ಏನಾಗುತ್ತೆ ಅಂತ ಅವರು ಕೂಡ ತಿಳ್ಕೊಬಹುದು. ಇವಾಗ ನೆಕ್ಸ್ಟ್ ಕಾಲರ್ ಏನ್ ಮಾತನಾಡ್ತಾರೆ ಅಂತ ನೋಡುವಂತ ಸಮಯ. ಮಾತನಾಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ನಂಬರ್ ಹೇಳಿ ಹಾಗಿದ್ರೆ. 1 ರಿಂದ 249 ಒಂದು ನಂಬರ್ ಹೇಳಿ ಬೇಗ. 53.
53. ಯಾರ ಬಗ್ಗೆ ಇದು ಪ್ರಶ್ನೆ? ನನ್ನ ಬಗ್ಗೆನೆ. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಗುರುಜಿ. ಚಂದ್ರದಶೆ 2019 ಕುಜ ಭುಕ್ತಿ. ಏನು ಕೇಳಬೇಕಾಯ್ತಮ್ಮ? ಚಂದ್ರ ಕುಜ. ಆರೋಗ್ಯದಲ್ಲಿ ಸಮಸ್ಯೆ, ಮನಸ್ಸಿಗೆ ನೆಮ್ಮದಿನೂ ಇಲ್ಲ, ಮತ್ತೆ ಏನಾರ ಅಂದ್ಕೊಂಡ್ರೆ ಕೆಲಸ ಯಾವುದು ಆಗದೇ ಇಲ್ಲ ಗುರುಜಿ. ಏನ್ ಮಾಡಕ್ ಹೋದ್ರೆ? ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಖುಷಿಯಾಗಿರೋಕ್ಕೆ 5ನೇ ಮನೆ 5 ಅಂತ ಬರಬೇಕು. ದಶಾಭುಕ್ತಿಗಳಲ್ಲಿ ನಮ್ಮ ನಂಬರ್ 5 ಅಂತ ಬಂದರೆ ಭಾಳ ಖುಷಿಯಾಗಿರ್ತೀವಿ. ಯಾವಾಗ 3, 4, 8, 6 ಬರುತ್ತೋ ಒಂದು ಏನಂತಾರೆ ಬೇಜಾರು, ಏನೋ ಒಂಥರ ಒಂದು ಸಂಕಟ ಆಗ್ತಕ್ಕಂಥದ್ದು ಕಾಂಬಿನೇಷನಲ್ಲಿ ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲೆಲ್ಲೂ ಕೂಡ 5 ಬರೋದು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. 5ಅನ್ನು ತೊಗೊಂಬರಬೇಕು ಅಂತಂದರೆ ಇಲ್ಲಿ ಬರ್ತಕ್ಕಂಥ ನೀವು ಕೇಳಿರ್ತಕ್ಕಂಥ ಲಗ್ನದಿಂದ ನಾವು 5 ಅಂತ ನೋಡಿದಾಗ ಗುರು ಅಂತ ಬರ್ತಾ ಇದೆ. ಮನೆಯಲ್ಲಿ ಒಂದು 2 ಫೋಟೋ ಇಡಕ್ಕೆ ಹೇಳ್ತೀನಿ. ಆ ಚಿತ್ರನ ಯಾವಾಗಲೂ ನೋಡ್ತಾ ಇರಿ. ಒಂದು ಆನೆಯ ಚಿತ್ರ, ಇನ್ನೊಂದು ಡಾಲ್ಫಿನ್ ಅಂತ ಹೇಳ್ತಾರೆ, ಆ ಡಾಲ್ಫಿನ್ ಚಿತ್ರ. ಇವೆರಡೂ ಚಿತ್ರನ ನೀವು ಇಟ್ಬಿಟ್ಟು ಖಂಡಿತ ಅದನ್ನು ವೀಕ್ಷಣೆ ಮಾಡ್ತಾಯಿರಿ. ಆ ಒಂದು ಅನಿಮಲ್ ಸ್ಪಿರಿಟ್ ಅಂತ ಏನು ಹೇಳ್ತೀವಿ, ಅದರಲ್ಲಿರ್ತಕ್ಕಂಥ ಒಂದು ಅನಿಮಲ್ ಸ್ಪಿರಿಟ್ ಖಂಡಿತ ನಿಮಗೆ ಮೈಂಡ್ ಚೇಂಜ್ ಆಗುತ್ತೆ. ಆಮೇಲೆ ಯಥೇಚ್ಛವಾಗಿ ಓಂ ಶಾಂತಿ 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 ಹಿ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಖಂಡಿತ ಒಂದು 48 ಡೇಸಲ್ಲಿ ಇದನ್ನು ಮಾಡಿ ನೋಡಿ. ಇವೆರಡು ಖಂಡಿತ ಒಂದು ಇದರಿಂದ ಹೊರಗೆ ಬರ್ತೀರಾ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡೋದಕ್ಕೆ ಧನ್ಯವಾದ. ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಮಾ. ಡೇಟ್ ಆಫ್ ಬರ್ತು? 31/12. 31/12/1993. ಓಕೆ. ಟೈಮಿಂಗ್ಸ್ ಏನು? 12:50. ಬೆಳಿಗ್ಗೆನಾ ರಾತ್ರಿನಾ? ಮಧ್ಯಾಹ್ನ 12:50. ಹುಟ್ಟಿರೋಂಥ ಊರು ಯಾವ್ದು? ಮಂಗಳೂರು. ಮ್ಯಾಂಗ್ಳೂರ್. ಗುರುಜಿ ಮಂಗ್ಳೂರ್ಗೆ ಬರ್ತಿದ್ದಾರೆ, ಗೊತ್ತಾ ಡೇಟು? 23. ಓಕೆ. ಫೆಬ್ 23. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಗುರುಜಿ. ಕರ್ಕಾಟಕ ರಾಶಿಲಿ ಹುಟ್ಟಿದ್ದೀರಾ. ಕರ್ಕಾಟಕ ರಾಶಿಲಿ ಪುಷ್ಯ ನಕ್ಷತ್ರ. ಸರಿ ಇದೆಯಾ? ಯಾರ್ದಿದು? ನಂದಿ. ಕೇತು ದಶೆ ನಡೀತಾ ಇದೆಯಮ್ಮ. ಕೇತು ದಶೆಯಲ್ಲಿ 2019 ಶನಿ ಭುಕ್ತಿ. ಕೇತು ಮತ್ತು ಶನಿ ನೋಡೋಣ ಹೇಗಿದೆ ಅಂತ. ಯಾವ ವಿಚಾರದಲ್ಲಿ ನೋಡಬೇಕು? ಮದುವೆ ಯಾವಾಗ ಆಗುತ್ತೆ ಅಂತ. 2, 3, 11 ಕಾಂಬಿನೇಷನ್. ಈಗ ರೈಟ್ ನಾವು ಕಾಂಬಿನೇಷನ್ ಇದೆಯಲ್ಲಮ್ಮ, ಚೆನ್ನಾಗಿದೆ. ಈಗ ಬರ್ತಾ ಇದ್ದಾರಾ? ನೋಡ್ತಾ ಇದ್ದಾರಾ? ಹೌದು, ಆದ್ರೆ ಜಾತಕ ಸರಿ ಹೊಂದುತ್ತಿಲ್ಲ. ಸರಿ ಹೊಂದುತ್ತಿಲ್ಲ ಅಂದರೆ ಯಾವ ರೀತಿ ಅಂತ ಹೇಳ್ಬೋದಾ? ಗೊತ್ತಿಲ್ಲ. ಫೋಟೋ ಜಾತಕ ಅಂತ ಇದು ವಾಟ್ಸಪ್ ಅಲ್ಲಿ ಕಳಿಸಿದ್ದು, ಆದ್ರೆ ಅವರಿಗೆ ಸರಿ ಆಗ್ತಿಲ್ಲ ಅಂತ ಹೇಳ್ತಾರೆ. ಒಂದೇ ಮಾತ್ರ, ಬೇರೆಂದು ನಾವೇ ಬೇಡ ಅಂತ ಏಜ್ ಜಾಸ್ತಿ ಆಯ್ತು. ಸರಿ, ಒಂದು ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಒಂದು ತಂತ್ರ ಕೊಡ್ತೀನಿ, ಬೇಗ ಸೆಟ್ ಆಗುತ್ತೆ, ವರಿ ಮಾಡಿಬಿಡಿ. ಜಾತಕದಲ್ಲಿ 211 ಕಾಂಬಿನೇಷನ್ 9 ಇದೆ. ಶೀಘ್ರವಾಗಿ ಈ ಒಂದು 6 ತಿಂಗಳೊಳಗೆ ಸೆಟ್ ಆಗುತ್ತೆ. ಒಂದು ಕರಿ ಬಟ್ಟೆ ತೊಗೊಳ್ಳಿ. ಕರಿ ಬಟ್ಟೆಯಲ್ಲಿ ತೂರ್ ದಾಲ್, ತೊಗರಿಬೇಳೆ ಒಂದು 2 ಇಡಿ ಹಾಕಿ ಅದನ್ನು ಕಟ್ಟಿ ನೀವು ದಿಂಬು ಕೆಳಗಡೆ ಇಟ್ಕೋಬೇಕಾಗುತ್ತೆ. ಕರಿ ಬಟ್ಟೆ ಮತ್ತು ತೊಗರಿಬೇಳೆ ಒಂದು 2 ಇಡಿ. ಇದನ್ನು ಮಾಡ್ತಕ್ಕಂಥ ದಿವಸ ಶನಿವಾರ. 3 ದಿವಸ ಇರಬೇಕು. ಅಂದರೆ ಸೋಮವಾರ ಅದನ್ನು ಮಂಗಳವಾರವರೆಗೂ ಇರಬೇಕು. ಅದು ಮಂಗಳವಾರ ಆದ ನಂತರ ಅದನ್ನು ತೊಗೊಂಡೋಗಿ ಯಾವುದಾದ್ರು ಒಂದು ಶುಕ್ರ ಲಕ್ಷ್ಮೀ ದೇವಸ್ಥಾನಕ್ಕೆ ಕೊಡೋದು ಒಳ್ಳೆಯದು. ಇದನ್ನು ನೀವು 4 ವಾರಗಳು ಮಾಡಿ. ಶನಿವಾರದಿಂದ ಶುರು ಮಾಡಿ ಮಂಗಳವಾರದವರೆಗೂ ಮಾಡಿ. ದೊಡ್ಡ ಇಡಿ ಯಾವುದಾದ್ರು ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ದಾನವನ್ನು ಕೊಡಿ. ಖಂಡಿತ ಬರ್ತಕ್ಕಂಥ ಹುಡುಗ ಖಂಡಿತ ಸೆಟ್ ಆಗುತ್ತೆ. ಇದ್ರ ಜೊತೆಗೆ ಓಂ ಸತ್ಪತಿಂ ದೇಹಿ ಪರಮೇಶ್ವರ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಜಾತಕದಲ್ಲಿ ಕರೆಕ್ಟಾಗಿ ಬರ್ತಾ ಇದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಖಂಡಿತ ಆಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡೋದಕ್ಕೆ ಧನ್ಯವಾದ. ಇನ್ನೊಬ್ರು ಕಾಲರ್. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರಮ್ಮ. ಡೇಟ್ ಆಫ್ ಬರ್ತ್ ಹೇಳಿ. 17 ಮೇ 17 ಮೇ 1993. 1993. ಟೈಮಿಂಗ್ಸ್ ಏನು? ಬೆಳಗ್ಗೆ 11:15. 11:15 ಬೆಳಿಗ್ಗೆ. ಹುಟ್ಟಿರೋಂಥ ಊರು ಯಾವ್ದು? ಬಾಗಲಕೋಟೆ ಜಿಲ್ಲೆ. ಓಕೆ. ಮಾತಾಡಿ ಗುರುಜಿದ ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ನಮಸ್ತೆ ಸರ್. ಟಿವಿ ನೋಡಬೇಡಿ, ವಾಲ್ಯೂಮ್ ಮ್ಯೂಟ್ ಮಾಡಿ. ಟಿವಿಯಿಂದ ದೂರ ಬನ್ನಿ, ಕೇಳಿಸುತ್ತೆ. ಮೀನರಾಶಿಲಿ ಹುಟ್ಟಿದ್ದೀರಾ. ಮೀನರಾಶಿಲಿ ಉತ್ತರ ಭಾದ್ರಪದ ನಕ್ಷತ್ರ. ಕೇತು ದಶೆ ನಡೀತಾ ಇದೆ. ಏನು ಕೇಳಬೇಕಾಯ್ತಮ್ಮ? ದಶಾಭುಕ್ತಿ ಹೆಂಗೈತೆ ಅಂತ ಕೇಳ್ಬೇಕ್ರಿ ಅವ್ನ ಲೈಫ್ ಬಗ್ಗೆ. ಕೇತು ತುಂಬ ಚೆನ್ನಾಗಿದೆ. 2, 3, 4, 6, 9 ಮತ್ತು ಕೇತು ಚೆನ್ನಾಗಿದೆ. ಯಾವ ವಿಚಾರ ಅಂತ ಹೇಳಿದ್ರೆ ನಾವು ಇನ್ನೂ ಕ್ಲೀನಾಗಿ ಹೇಳ್ಬೋದಮ್ಮ? ಅವ್ನ್ದು ಜಾಬ್ ಬಗ್ಗೆ ರೀ. ಕೇತು ಮತ್ತು ಗುರು ಜಾಬಲ್ಲಿ ಇದ್ದಾರೆ ಅಂತ ತೋರಿಸ್ತಾ ಇದೆಯಮ್ಮ. ಜಾಬಲ್ಲಿ ಇದಾರ್ರಿ. ಇದು ವಿದೇಶಕ್ಕೆ ಹೋಗ್ಯಾನ್ರಿ, ಅದ್ರ ಸಲುವಾಗಿರಿ. ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಿದ್ನಲ್ಲ. ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ತುಂಬ ಚೆನ್ನಾಗಿದೆ. ಮುಂದೆ ಶುಕ್ರ ದೇಶ ಇದಕ್ಕಿಂತ ತುಂಬ ಚೆನ್ನಾಗಿದೆ. 20 ವರ್ಷದ ಕಾಲ ಅದ್ಭುತವಾಗಿರ್ತಾರೆ. ಏನು ಟೆನ್ಷನ್ ತೊಗೋಬೇಡಿ. ಅವ್ರಿಗೆ ಗಣಪತಿ ಆರಾಧನೆ ಮಾಡೋಕ್ಕೆ ಹೇಳಿ. ಹೆಚ್ಚಾಗಿ ಓಂ ಗಮ್ ಗಣಪತಿ ಅಂತ ಹೇಳ್ಕೊಳಕ್ಕೆ ಹೇಳಿ. ಬಲಗೈ
ಉಂಗುರದ ಬೆರಳಿಗೆ ಸಾಧ್ಯವಾದರೆ ಕ್ಯಾಟ್ಸ್ ಐ ಅಂತ ಹಾಕೊಳ್ಳೋಕೆ ಹೇಳಿ, ಮತ್ತು ಆರೆಂಜ್ ಕಲರ್ ಖರ್ಚೀಫ್ ಇಟ್ಕೊಳ್ಳೋಕೆ ಹೇಳಿ. ಖಂಡಿತ ಸಕ್ಸಸ್ ಆಗುತ್ತೆ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಏನು ಟೆನ್ಷನ್ ಮಾಡ್ಕೊಬೇಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಕರೆ ಮಾಡೋದಕ್ಕೆ ಧನ್ಯವಾದ. ಇನ್ನೊಬ್ರು ಕಾಲರ್. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್, ನಂಬರ್ ಹೇಳ್ತೀನಿ ಮೇಡಮ್. ಹೇಳಿ ಸರ್, ಯಾವ ನಂಬರು? 1 ನಂಬರ್ ಮೇಡಮ್. ಒಂದಾ? ಓಕೆ ಫೈನ್. ಪ್ರಶ್ನೆ ಕೇಳಿ, ಮಾತಾಡಿ ಗುರುಜಿ ಹತ್ರ. ನಿಮ್ಮ ಫೋನ್ ನಂಬರ್ ಹೇಳ್ತಾ ಇದ್ದೀರಾ ಅನ್ಕೊಂಡೆ ಸರ್. ಇಲ್ಲ ಗುರುಜಿ. ಚಂದ್ರ ಮತ್ತು ಕುಜ ಯಾವ ವಿಚಾರದಲ್ಲಿ ನೋಡ್ಬೇಕು ಸರ್? ಜಾಬ್ ವಿಚಾರದಲ್ಲಿ ನೋಡಬೇಕು ಗುರುಜಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ನಿಮಗೆ ಸಮಾಧಾನವಾಗಿರ್ತಕ್ಕಂಥ ಜಾಬ್ ಸಿಗಲ್ಲ ಸರ್. 5-10 ಕಾಂಬಿನೇಷನ್, 5-10 ಕಾಂಬಿನೇಷನ್ನು ತುಂಬಾ ಟಫ್ ಕಾಂಬಿನೇಷನ್. ಕುಜನಲ್ಲೂ ಕೂಡ 6 ಭಾಳ ಕೆಳಗಡೆ ಇರೋದ್ರಿಂದ 8, 9, 12 ಕಾಂಬಿನೇಷನಿಂದ ಅಷ್ಟು ಈಸಿಯಾಗಿ ನಿಮಗೆ ಸಮಾಧಾನಕರವಾಗಿರ್ತಕ್ಕಂಥ ಕೆಲಸ ಖಂಡಿತ ಸಿಗಲ್ಲ. ಬಿಸ್ನೆಸ್ ಮಾಡೋ ಆಸೆ ಏನಾರು ಇದೆಯಾ? ಅಂದ್ರೆ ಗೌರ್ಮೆಂಟ್ ಜಾಬ್ ಹಿಡಿಬೇಕು ಆಸೆ ಇದೆ ಗುರುಜಿ. ಸ್ವಲ್ಪ ಕಷ್ಟ ಇದೆ ಸರ್ ಆ ಜಾಬ್. ನೀವು ಗೌರ್ಮೆಂಟೇ ಅಂತ ನೋಡಿದಾಗ ಚಂದ್ರ ನಕ್ಷತ್ರದಲ್ಲಿ ಇದಾನೆ ಕೇಳಿರೋ ಪ್ರಶ್ನೆಯಲ್ಲಿ. ಬಟ್ ಕಸ್ಪಲಲ್ಲಿ ನೋಡಿದಾಗ ಬುಧ ಮತ್ತು ಕೇತು ಬರೋದ್ರಿಂದ, ಕೇತು ರೆಟ್ರೋಗ್ರೇಡ್ ಆಗಿದ್ದರೆ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಜಾಬ್ಗೆ 6-9 ಕಾಂಬಿನೇಷನ್ ಸೂರ್ಯನಲ್ಲಿದೆ. ಅದು ಬಿಟ್ಟರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು 2, 3, 7, 8 ಶುಕ್ರ, ಸೂರ್ಯ ಮತ್ತು ಶುಕ್ರ. ಹಸುವಿಗೆ ಒಂದು ಅಕ್ಕಿ ನೆನೆಸ್ಬಿಟ್ಟು ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿ, ಬೆಲ್ಲವನ್ನು ಮಿಕ್ಸ್ ಮಾಡಿ ಅದನ್ನು ಶುಕ್ರವಾರ ದಿವಸ ಒಂದು 6 ಶುಕ್ರವಾರ ನೀವು ಕೊಡ್ತಾ ಬನ್ನಿ. ಸದ್ಯದ ಪರಿಸ್ಥಿತಿಯಲ್ಲಿ ಕೆಲಸ ಸಿಗ್ತಕ್ಕಂಥದ್ದು, ಒಳ್ಳೆ ಕೆಲಸ ಸಿಗ್ತಕ್ಕಂಥದ್ದು ಆಗುತ್ತೆ ಅಂತ ತೋರಿಸ್ತಾ ಇದೆ. ಬಲಗೈಗೆ ನೀವು ಒಂದು ರೂಬಿನ ಧರಿಸ್ಕೊಳ್ಳಿ. ಆಮೇಲೆ ಬಿಳಿ ಖರ್ಚೀಫ್ ಯಾವಾಗಲೂ ಯೂಸ್ ಮಾಡಿ. ನಿಮ್ಮ ಜೋಬಲ್ಲಿ ಯಾವಾಗಲೂ ಬಿಳಿ ಖರ್ಚೀಫ್ ಇರಬೇಕು. ಆಮೇಲೆ ಯಥೇಚ್ಛವಾಗಿ ವಿಷ್ಣುವಿನ ಆರಾಧನೆ ಮಾಡಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಕರೆ ಮಾಡೋದಕ್ಕೆ ಧನ್ಯವಾದ. ಇನ್ನಷ್ಟು ಕಾಲರ್ಸ್ನ ಮಾತನಾಡ್ಸೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ಕೈಲಾಶ ಯಂತ್ರವನ್ನು ಕೂಡ ಸ್ಥಾಪನೆ ಮಾಡಬಹುದು. ಮಂತ್ರತಂತ್ರ ಯಂತ್ರ, ಅದ್ಭುತವಾದಂತಹ ಪುಸ್ತಕ. ಅದು ಬೇಕು ಅಂತ ಹೇಳಿದ್ರು ಕೂಡ ಆರ್ಡರ್ನ ಪ್ಲೇಸ್ ಮಾಡಿ. ವಾಸ್ತು ಸಮಸ್ಯೆ ಇದ್ದವರಿಗೆ ವಾಸ್ತು ಕಿಟ್ ಕೂಡ ಇದೆ, ಅದು ಕೂಡ ಆರ್ಡರ್ನ ಪ್ಲೇಸ್ ಮಾಡಬಹುದು. ಇವಾಗ ಕಾರ್ಯಕ್ರಮನ ಮುಂದುವರಿಸೋಣ. ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ. ಹಲೋ ಮ್ಯಾಮ್, ಡೇಟ್ ಆಫ್ ಬರ್ತ್ 15 ಮಾರ್ಚ್ 1987. 15 ಮಾರ್ಚ್ 1987. ಓಕೆ, ನೆಕ್ಸ್ಟ್ ಇವಾಗ ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ನೈಟ್ 11:15, 11:15. ಓಕೆ ಫೈನ್. ಹುಟ್ಟಿರೋಂಥ ಊರು? ಗದಗ್. ಓಕೆ ಫೈನ್. ಗುರುಜಿ ಹತ್ರ ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ನಿಮ್ದೇನ ಜಾತಕ ಇದು? ಹೌದು. ಕನ್ಯಾ ರಾಶಿಲಿ ಹುಟ್ಟಿದ್ದೀರಾ, ಉತ್ತರ ನಕ್ಷತ್ರ. ಕರೆಂಟ್ಲಿ ಈಗ ರಾಹು ದೇಶ ನಡೀತಾ ಇದೆ. ರಾಹು ದೇಶದಲ್ಲಿ 2021ವರೆಗೂ ಶುಕ್ರ ಭುಕ್ತಿ. ರಾಹು ಮತ್ತು ಶುಕ್ರ ನೋಡೋಣ ಹೇಗಿದೆ ಅಂತ. ಶುಕ್ರ ಹೇಳಿ, ಏನು ಕೇಳಬೇಕಾಯ್ತು? ಮದುವೆ ಬಗ್ಗೆ ಕೇಳಬೇಕಿತ್ತು. 379 ಕಸ್ಪಲ್ ನೋಡೋಣ ಏನು ಪ್ರಾಬ್ಲಮ್ ಇದೆ ಅಂತ. ಕಸ್ಪಲಲ್ಲಿ 7th ಲಾರ್ಡ್ ಕೇತು ರೆಟ್ರೋಗ್ರೇಡ್, ಸ್ವಲ್ಪ ಡಿಲೇ ಅಂತ ಬರ್ತಾ ಇದೆ. ಆಮೇಲೆ 5 ಇರೋದ್ರಿಂದ ಸ್ವಲ್ಪ ನಿಮಗೆ ಇಷ್ಟ ಆಗಿರ್ತಕ್ಕಂಥದ್ದು ಬರೋದು ಕಷ್ಟ ಆಗುತ್ತೆ. 5 ಅಂದರೆ ಸೆಲೆಕ್ಟಿವ್ ಅಂತ ಹೇಳ್ತೀವಿ, ಚೂಸಿ ಅಂತ ಹೇಳ್ತೀವಿ. ರಾಹುನಲ್ಲಿ 2, 5, 9, 11 ತುಂಬಾ ಒಂದು ಟಫ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಅಂದರೆ ಹುಡುಗ ಬರೋದಿಲ್ಲ ಅಂತಲ್ಲ, ನಿಮಗೆ ಇಷ್ಟ ಆಗಿರ್ತಕ್ಕಂಥ, ನಿಮಗೆ ಸೆಲೆಕ್ಟ್ ಆಗ್ತಕ್ಕಂಥ, ನಿಮಗೆ ಮೆಚ್ಚತಕ್ಕಂಥದ್ದು ಬರೋದಿಲ್ಲ. ರಾಹುನಲ್ಲಿ ಏನಾದ್ರು 5 ಬಂತು ಅಂತಂದರೆ ಮೋರ್ ಸೆಲೆಕ್ಟಿವ್ ಅಂತ ಬಂದ್ಬಿಡುತ್ತೆ. ಈಗ ಸದ್ಯಕ್ಕೆ ನೀವು ಸ್ವಲ್ಪ ಕಾಂಪ್ರಮೈಸಿಂಗಲ್ಲಿ ಹೋದಾಗ ಸ್ವಲ್ಪ ಜಯ ಗಳಿಸ್ತೀರ. ಸ್ವಲ್ಪ ಕೆಲವೊಂದು ಕಾಂಪ್ರಮೈಸಿಂಗಲ್ಲಿ ಹೋಗಬೇಕಾಗುತ್ತೆ. ನನ್ನ ಒಂದು ಸಜೆಷನ್ ನಾನು ಹೇಳ್ತಾ ಇರೋದು, ಯು ಕ್ಯಾನ್ ಟೇಕ್ ಆ್ಯಸ್ ಯುವರ್ ಇದು ವಿಷ್ ಹೇಗಿರುತ್ತೆ ಅಂತ. ಶುಕ್ರನಲ್ಲಿ 372 ಕಾಂಬಿನೇಷನ್ ಇದೆ. ಖಂಡಿತ ಬರ್ತಾ ಇರ್ತಾರೆ, ಏನು ತೊಂದರೆ ಇಲ್ಲ ಅಂತ ಬರ್ತಾ ಇದೆ. ಏನು ಎಕ್ಸಾಕ್ಟ್ಲಿ ಆಗ್ತಾ ಇದೆ ಅಂತ ತಿಳ್ಕೊಬೋದಾ? ಎಕ್ಸಾಕ್ಟ್ಲಿ ಇನ್ ದ ಸೆನ್ಸ್ ಇವಾಗ ಸದ್ಯ ಯಾವುದು ಸೆಟ್ ಆಗ್ತಾ ಇಲ್ಲ ಸರ್. ಸೆಟ್ ಆಗ್ತಾ ಇಲ್ಲ ಅಂದರೆ ಏನು ಎಕ್ಸಾಕ್ಟ್ಲಿ? ಏನು ಜಾತಕ ಸೆಟ್ ಆಗ್ತಾ ಇಲ್ವಾ ಅಥವಾ? ಜಾತಕ ಸೆಟ್ ಆಗ್ತಾ ಇಲ್ಲ ಇನ್ ದ ಸೆನ್ಸ್ ಒಂದ್ಸರಿ ಅಂದ್ರೆ ಪ್ರಾಬ್ಲಮ್ ಆಗಿತ್ತು. ಯಾವುದು ಸರಿ ನಮ್ಗೆ ಅಷ್ಟೊಂದು ಮಾತಾಡಿ. ಹಲೋ, ಯಾವುದು ಅಷ್ಟೊಂದು ಪ್ರಾಬ್ಲಮ್ ಇರುತ್ತೆ, ಯಾವ್ದಾದ್ರು ಸೆಟ್ ಆಗಲ್ಲ. ಇದರ ಜಾಬ್ ವೈಸ್ ಆರ್ ಫೈನಾನ್ಷಿಯಲ್ ವೈಸ್ ಎನಿಥಿಂಗ್ ಆ ಥರ. ಓಕೆ, ಏನೋ ಒಂದು ಬರೋ ಹುಡುಗರೆಲ್ಲ ಪ್ರಾಬ್ಲಮ್ ಇರುತ್ತೆ. ಕೆಲಸ ಇರಲ್ಲ, ಜಾಬ್ ಇರಲ್ಲ, ಮನೆ ಇರಲ್ಲ. ಸೊ ಅವ್ರ ಮನೆ ತುಂಬ ಜನ ಇರ್ತಾರೆ. ಓಕೆ, ಓಕೆ, ಒಂದು ಪ್ರಾಕ್ಟಿಕಲ್ ಆಗಿ ನೋಡಬೇಕು ಅಂದರೆ ಜಾತಕದಲ್ಲಿ ಮದುವೆ ಯೋಗ ಇದೆ, ರೆಡಿಯಾಗಿದೆ ಅಂತ ತೋರಿಸ್ತಾ ಇದೆ.
ಸ್ವಲ್ಪ ಭಗವಂತನಿಗೆ ಸ್ವಲ್ಪ ಯು ಹ್ಯಾವ್ ಟು ಪ್ರೇ ಗಾಡ್ ಟು ಸೆಲೆಕ್ಟ್ ಎ ಗುಡ್ ಹಸ್ಬೆಂಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ 2 7 9 11 ಕಾಂಬಿನೇಷನಲ್ಲಿ 2 11 ಕಾಂಬಿನೇಷನ್ ನೋಡ್ತಾ ಇತ್ತು ಅಂತಂದರೆ ರಾಹು ಮತ್ತು ಬುಧನಲ್ಲಿ ಬರ್ತಾ ಇದೆ. ರಾಹು ಮತ್ತು ಬುಧನ ಒಂದು ಕಾಂಬಿನೇಷನ್ ತೊಗೊಳ್ತಾ ಇದ್ದರೆ ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಬುಧವಾರ ಹೋಗಿ ಒಂದು ತೆಂಗಿನಕಾಯಿ ಕೊಟ್ಬಿಟ್ಟು ಬರಬೇಕು. ಅಂದರೆ ಯು ಶುಡ್ ನಾಟ್ ಬ್ರಿಂಗ್ ಇಟ್ ಬ್ಯಾಕ್. ಇದನ್ನು ಡೂ ಇಟ್ ಫಾರ್ 11 ವೆಡ್ನಸ್ಡೇಸ್. ನಿಮಗೆ ಯಾರನ್ನ ಆರಿಸ್ಕೋಬೇಕು ಅದು ತಾನಾಗೆ ತಾನು ಬರುತ್ತೆ. ಓಕೆ, ಬರ್ತಾ ಇದೆ, ಆಗ್ತಾ ಇದೆ. ಸ್ವಲ್ಪ ನೋಡಿ, ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್ಸ್. ಈ ಬುಧವಾರದಿಂದನೇ ಮಾಡಿ, ನೆಕ್ಸ್ಟ್ ನಾಡಿದ್ದು ಬುಧವಾರದಿಂದನೇ ಯಾವ್ದಾದ್ರು ಲಕ್ಷ್ಮೀ ದೇವಸ್ಥಾನ ನೀವು ಎಲ್ಲಿದ್ದೀರೋ ಅಲ್ಲಿ ಒಂದು ವೆಂಕಟೇಶ್ವರ ದೇವಸ್ಥಾನ ಅವ್ರ ಅಟ್ಲೀಸ್ಟ್ ಕೃಷ್ಣನ ದೇವಸ್ಥಾನಕ್ಕೆ ಒಂದು ತೆಂಗಿನಕಾಯಿ ಅಲ್ಲಿ ಕೊಟ್ಬಿಟ್ಟು ನೀವು ತೊಗೊಂಬರಬಾರ್ದು ಅಷ್ಟೇ. ಜಸ್ಟ್ ಡೂ ಇಟ್ 11 ವೆಡ್ನಸ್ಡೇಸ್, ಖಂಡಿತ ಸಕ್ಸಸ್ ಬರುತ್ತೆ. ರೈಟ್ ಹ್ಯಾಂಡ್ ಮಿಡಲ್ ಫಿಂಗರ್ಗೆ ಒಂದು ಗೋಮೇಧಿಕ ಹಾಕ್ಕೊಳ್ಳಿ. ಆಲ್ ದಿ ಬೆಸ್ಟ್. ಚೆನ್ನಾಗಿದೆ ಲೈಫು, ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ, ಏನು ಟೆನ್ಷನ್ ಮಾಡ್ಕೊಬಿಡಿ. 2 10 11 ಒಳ್ಳೆ ರಿಚ್ ಆಗಿರ್ತಕ್ಕಂಥವನು, ಬೆಸ್ಟ್ ಆಗಿರ್ತವನು ಬರ್ತಾನೆ. ಅದು ನೀವು ಎಸ್ ಅಂತ ಹೋಗ್ತಾ ಇರಿ, ಖಂಡಿತ ಒಳ್ಳೇದಾಗುತ್ತೆ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡೋದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ನ ಮಾತನಾಡಿಸ್ಬಿಡೋಣ. ಹಲೋ ಹಲೋ, ಡೇಟ್ ಆಫ್ ಬರ್ತ್ ಹೇಳಿ ಸರ್ ಬೇಗ. ನಮಸ್ಕಾರ ಮೇಡಮ್. ನಮಸ್ಕಾರ. ಡೇಟ್ ಆಫ್ ನಮಸ್ಕಾರ ಮೇಡಮ್. ಸರ್ ಕೇಳಿಸ್ತಿದೆ ಸರ್, ನಮಸ್ತೆ. ಡೇಟ್ ಆಫ್ ಬರ್ತ್ ಹೇಳಿ ಬೇಗ. 1980 ರೀ. 11/8/1980 ರೀ. 11/8/1980. ಟೈಮಿಂಗ್ಸ್ ಏನು? ರಾತ್ರಿ 9:25 9:30 ರೀ. ಓಕೆ ಫೈನ್. ಹುಟ್ಟಿರೋಂಥ ಊರು ಯಾವ್ದು ಸರ್? ಮೇಡಮ್ ಒಂದು ನಿಮಿಷ, ಸ್ವಲ್ಪ 18/11 ರೀ. 18/11. ಥ್ಯಾಂಕ್ ಯು ಸೋ ಮಚ್. ಡೇಟ್ ಹೇಳೋದಕ್ಕೆ ಇಷ್ಟು ಕನ್ಫ್ಯೂಷನ್ಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಮಾತನಾಡೋದಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಖಂಡಿತವಾಗ್ಲೂ ಚೆನ್ನಾಗಿ ಮಾತನಾಡಿ. ಹಾಗೆ ಗುರುಜಿ, ಸೊ ಕೆಲವೇ ಟೈಮ್ ಇದೆ, ಏನಾದರೂ ವೀಕ್ಷಕರಿಗೆ ಹೇಳೋದಿಷ್ಟೇ ಆದರೆ ಹೇಳಿಕೊಡಿ. ಇದೇ ಒಂದು ನಕ್ಷತ್ರಕ್ಕೆ ಇನ್ನೊಂದು 2 ನಕ್ಷತ್ರ ನಾಳೆ ಹೇಳ್ತೀನಿ. ಯಾವ ನಕ್ಷತ್ರಕ್ಕೆ ಸೇಮ್ ದೋಷ ಇದೆ, ಕೆಲವು ಸ್ವಲ್ಪ ಡಿವಿಯೇಟೆಡ್ ರೆಮಿಡೀಸ್ ಖಂಡಿತ ಕೊಡ್ತೀನಿ. ಇದನ್ನು ನಾನು ಇವತ್ತು ಹೇಳ್ತಕ್ಕಂಥ ಅಶ್ವಿನಿ ನಕ್ಷತ್ರಕ್ಕೆ ಮಾಡಿ. ಮತ್ತು ಈಗ ಇದೇ ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಮೊದಲ ಕ್ಲಾಸ್ 2019 ಕ್ಲಾಸ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಇಚ್ಛೆ ಇದೆ ಖಂಡಿತ ಬನ್ನಿ. ಒನ್ ಆಫ್ ದಿ ಬೆಸ್ಟ್ ಲರ್ನಿಂಗ್ಸ್ ಜೀವನದಲ್ಲಿ ಎಷ್ಟೊಂದು ನಾವು ಮಾಡ್ತೀವಿ. ಅಸ್ಟ್ರಾಲಜಿ ಈಸ್ ಎ ವೆರಿ ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್, ವೆರಿ ವೆರಿ ಫ್ಯಾಸಿನೇಟಿಂಗ್. ನಿಮ್ಗೆ ಏನಾಗುತ್ತೋ ಬಿಡುತ್ತೋ ಅದು ನಮ್ಮ ಕರ್ಮ. ಬಟ್ ಆ ಲರ್ನಿಂಗ್ ಇದೆಯಲ್ಲ, ಕಲಿತಾ ಇರ್ಬೇಕಾದ್ರೆ ಆಗ್ತಕ್ಕಂಥ ಖುಷಿ, ಆ ಒಂದು ಗ್ರಹಗಳು ಏನೇನು ನಮಗೆ ಮಾಡ್ತಾ ಇದೆ, ಇನ್ನೊಬ್ಬರ ಜೀವನದಲ್ಲಿ ಏನೇನು ಮಾಡ್ತಾ ಇದೆ, ಅದನ್ನೆಲ್ಲ ನೋಡೋದು ಒಂದು ಅದ್ಭುತ. ಭಾಳಷ್ಟು ಜನ ಇಲ್ಲಿ ನಾವು ನಮ್ಮ ಮಗನಿಗೆ ಹೇಗಿದೆ ಅದೇ ಹೇಗಿದೆ ಅಂತ ಕೇಳಿಬಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರ. ನಿಮ್ಮ ಊರುಗಳಲ್ಲಿ ಬಂದಾಗ ಜಸ್ಟ್ ಪ್ಲ್ಯಾನ್ ಆಕ್ಟಿವ್ ಅಕ್ರಾಸ್ ಅಂತ ಹೇಳ್ತೀನಿ. ಹುಬ್ಳಿಗೆ ಬರ್ತಾ ಇದ್ದೀನಿ 26ನೇ ತಾರೀಕು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಇದೇ ಸ್ಯಾಟರ್ಡೆ ಸಂಡೇ ಬೇಗ ರಿಜಿಸ್ಟರ್ ಆಗಿ ಸಿಗ್ತೀನಿ. ಮತ್ತು ಯಾರ್ಯಾರು ನನ್ನ ಸ್ಟೂಡೆಂಟ್ಸ್ ನನ್ನ ಜೊತೆ ಇರ್ತಾರೆ, ನನ್ನ ಪರ್ಸ್ನಲ್ ನಂಬರ್ ಅವ್ರ ಹತ್ರ ಯಾವಾಗಲೂ ಪರ್ಮನೆಂಟ್ ಆಗಿರುತ್ತೆ. ಐ ವಿಲ್ ಬಿ ಲೈಕ್ ಎ ಪರ್ಮನೆಂಟ್ ಅಸ್ಟ್ರಾಲಜರ್ ಫಾರ್ ದೆಮ್ ಲೈಫಲ್ಲಿ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾವುದೇ ಕನ್ಸಲ್ಟೇಷನ್ಗೆ ಹೋದಾಗ ನಿಮಗೆ ಯಾರೂ ನಂಬರ್ ಕೊಡೋಲ್ಲ. ನಮ್ಮ ಪರ್ಸ್ನಲ್ ಡಾಕ್ಟರ್ ಯಾವಾಗಲೂ ನಂಬರ್ ಇರುತ್ತಲ್ಲ, ಆ ಥರ ನನ್ನ ಸ್ಟೂಡೆಂಟ್ಸ್ ಬಳಿ ಎಲ್ಲರ ಹತ್ರ ನನ್ನ ನಂಬರ್, ಪರ್ಸ್ನಲ್ ನಂಬರ್ ಇರುತ್ತೆ. ಅವ್ರ ಜೀವನದಲ್ಲಿ ಏನಾದ್ರು ಒಂದು ಸ್ವಲ್ಪ ನೆಗೆಟಿವ್ ಆದಾಗ ನನಗೆ ಮೆಸೇಜ್ ಮಾಡ್ತಾರೆ, ಖಂಡಿತ ಅವ್ರಿಗೆ ನಾನು ಸಹಾಯ ಮಾಡೇ ಮಾಡ್ತೀನಿ. ದಟ್ ಈಸ್ ಮೈ ದೇಹ. ಸೊ ಒನ್ ಟೈಮ್ ನೀವು ನನ್ನ ಕ್ಲಾಸಿಗೆ ಬಂದು ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಡಿ, ಐ ವಿಲ್ ಬಿ ದೇರ್ ಫಾರ್ ಯು. ನನ್ನ ಹತ್ರ ಏನು ಗೊತ್ತಿದೆಯೋ, ನನಗೇನು ನಾಲೆಜ್ ನನ್ನ ಗುರುಗಳು ಕೊಟ್ಟಿದ್ದಾರೆ, ಮತ್ತು ನನ್ನ ಒಂದು ಶ್ರಮದಿಂದ ಕಲ್ತಿರ್ತಕ್ಕಂಥದ್ದು ಏನೇನಿದೆ ಅದು ಖಂಡಿತ ಐ ವಿಲ್ ಗಿವ್ ಬ್ಯಾಕ್ ಟು ಯು ಪೀಪಲ್. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ವೀಕ್ಷಕರೇ, ಮುಗಿಸ್ತದಿನ ಕಾರ್ಯಕ್ರಮನ ಫೆಬ್ರವರಿ 9ಗೆ ಶಿವಮೊಗ್ಗ, ಫೆಬ್ 23ಗೆ ಮಂಗಳೂರು ಅಂತ ಹೇಳ್ತಾ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.